ಈ ನೋಡ್ರಿ ವಿಚಾರ ಮಾಡ್ರಿ, ಅಗ್ನಿವೀರ 50 ಕ್ವಶನ್ ಅದಾವ. ಎಷ್ಟ್ ಕ್ವಶನ್ ಅದಾವು? 50 ಕ್ವಶನ್ ಅದಾವ. ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ಕ್ವಶನ್ ಸಾಲ್ವ್ ಮಾಡಿದ್ರು 50 ನಿಮಿಷ. 10 ನಿಮಿಷನ ಟೈಮ್ ಉಳಿತೋ ಇಲ್ಲೋ? ಮತ್ ಯಾಕೆ ನಮಗ್ 60 ನಿಮಿಷ ಬೇಕು? ಬಹಳಷ್ಟು ಈಜಿ ಇರ್ತಾವ, ಹೌದಲ್ಲ? ಈಗ ಮ್ಯಾಥ್ಸ್ ಹೆಂಗ ನಾವ್ ಒಂದೊಂದ್ 2 ನಿಮಿಷ ಬಿಡಿಸ್ತೀರಿ? 2 ಮಾರ್ಕ್ಸಿನ ಕ್ವಶನ್ ಜಸ್ಟ್ ಒಂದು 10 ಬೇಡ 15 ಸೆಕೆಂಡ್ ಒಳಗೆ ನಾವು ಬಿಡಿಸ್ಬೇಕು. ಆ ತರ ನಾವು ತಯಾರಿ ಮಾಡ್ಕೋಬೇಕು. ಏನ್ ಕ್ಲಾಸಸ್ಗಳು ಪ್ರತಿದಿನ ನಡೀತಾವು, ಆ ಕ್ಲಾಸಸ್ಗಳು ಏನ್ ಹೇಳಿರ್ತಾರಲ್ಲ, ಮತ್ತೆ ರೂಮ್ನಾಗ ಏನ್ ಮಾಡ್ಕೋಬೇಕು, ನೀವು ಎಲ್ಲರೂ ರಿವಿಷನ್ ಮಾಡ್ಕೋಬೇಕ. ಏನ್ ಹೇಳ್ಯಾರಪ್ಪ ಇವತ್ತಿನ ಕ್ಲಾಸ್ನಾಗ, ನಾವ್ ಅದನ್ನ ಹೊಳ್ಳಿ ಏನ್ ಮಾಡ್ಬೇಕು, ಬರ್ ತೆಗಿಬೇಕು. ಅಂದ ಮಾತ್ರ ನಾವು ಪರ್ಫೆಕ್ಟ್ ಸ್ಪೀಡ್ ರೆಡಿ ಆಗ್ತೀವಿ. ಎಸ್ ಕ್ಲಿಯರ್? ಈ ಜಿ ಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಏನ್ ಮಾಡ್ತೀವಿ, ಓದ್ತೇವಿ, ಕ್ವಶನ್ ಆನ್ಸರ್ ಹಾಕ್ತೇವಿ. ಬಟ್ ಅದೇ ಮ್ಯಾಥ್ಸ್ ರೀಸನಿಂಗ್ ಹಾಕ್ಬೋದಾ ನೀವೆಲ್ಲರೂ? ಅದನ್ನ ಏನ್ ಮಾಡ್ಬೇಕು, ನೀವು ಬಿಡಿಸ್ಲೇಬೇಕಾ, ಹೌದಿಲ್ಲ? ನೀವು ಅಲ್ಲಿ ಎಲ್ಲರೂ ಸ್ಟ್ಯಾಂಡರ್ಡ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತ? ಪ್ರತಿಯೊಬ್ರು ಇಲ್ಲಿ ಎಫರ್ಟ್ ಮಾಡ್ಬೇಕು, ಹಾರ್ಡ್ ವರ್ಕ್ ಸ್ಟಡಿ ಮಾಡ್ಬೇಕು. ಎಸ್ ಕ್ಲಿಯರ್? ಇನ್ನು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಸರ್ ಕ್ಲಾಸ್ ಹೇಳ್ತಾರ, ತಿಳಿತದಿಲ್ಲ ಎಲ್ಲರಿಗೆ? ಅದ್ರ ಜೊತೆಗೆ ನೀವು ಬೇಸಿಕ್ ಪ್ರಿಪೇರ್ ಆಗ್ಬೇಕು ಸ್ವಲ್ಪ ಒಂದು, ಹೌದಾ? ಮತ್ತಿನ್ನ ಜಿ ಕೆ ಆಗಿರ್ಬೋದು ಮತ್ತು ಸೈನ್ಸ್ ಅರ್ಥ ಆಗತ್ತಾ? ಮತ್ ಇನ್ನೊಂದ್ ಹೇಳ್ತೀನಿ, ನಮ್ಮ ಕ್ಲಾಸ್ನಾಗ ಏನ್ ಹೇಳ್ತಾರಲ್ಲಪ್ಪಿ, ಬಹಳ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಹೇಳ್ತಾರ. ಪ್ರತಿಯೊಬ್ರು ಅವನು ಎಲ್ಲಾನು ನೋಟ್ ಮಾಡಿ ಇಟ್ಕೋರಿ. ನಾಳೆ ಎಕ್ಸಾಮ್ನಾಗ ಎಷ್ಟು ಕ್ವಶನ್ ಬರ್ತಾವ ನಿಮ್ಗೆ ಗೊತ್ತಾಗ್ತೈತೆ. ಅಲ್ಲಿ ಹೋದ್ಸಲ ಎಕ್ಸಾಮ್ ಬರ್ದವ್ರಿಗೆ ಕೇಳ್ರಿ, ಇಲ್ಲೇ ಅದಾರ ನಿಮ್ ಸೀನಿಯರ್ಗಳು, ಅವರು ಜಸ್ಟ್ ಒಂದೊಂದು ಹೈಟ್ನ ಫೇಲ್ ಆಗ್ಯಾರ. ಅರ್ಥ ಆಯ್ತಾ? ಫೈನಲ್ ಮೆರಿಟ್ನಾಗ ಕೂಡ ಫೇಲ್ ಆಗ್ಯಾರ. ನಾವ್ ಏನ್ ಕ್ಲಾಸಸ್ ಹೇಳವಲ್ಲ, ಅತಿ ಹೆಚ್ಚು ಅಲ್ಲಿ ಏನು ಕ್ವಶನ್ಗಳು ಬಂದಾವ್. ಮ್ಯಾಥ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಅರ್ಥ ಆಯ್ತಾ ಹೇಳಿದ್ದ? ಕಂಪಲ್ಸರಿ ನೋಟ್ಸ್, ಒರಿಜಿನಲ್ ಕಾಪಿ ಒಂದು ನೋಟ್ಸ್ ಮಾಡ್ಕೋರಿ, ಅದ್ರೊಳಗೆ ಪರ್ಫೆಕ್ಟ್ ಬರೀರಿ. ಓಕೆ, ಕ್ಲಾಸ್ ಮುಗಿತಂದ್ರ ಹೋಗಿ ದಾಂದ್ಲಿ ಮಾಡ್ಕೋತ ಕುಂದ್ರಬೇಡ್ರಿ. ಅರ್ಥ ಆಯ್ತಾ ಹೇಳಿದ್ದೆ? ಎಲ್ಲರಿಗೆ ಮಾಡ್ತಿರ್ಲ ಈ ಸಲ ಎಲ್ಲರೂ? ಪಕ್ಕ ಕರೆಕ್ಟ್. ನಿಮಗಿನ್ 2 ತಿಂಗಳ ಅವಧಿ ಐತಿ. 2 ತಿಂಗಳ 60 ದಿನಗಳು ಬಹಳ ಇಂಪಾರ್ಟೆಂಟ್. ಈ 60 ದಿನದೊಳಗೆ ನೀವು ಏನಾದ್ರೂ ಎಫರ್ಟ್ ಮಾಡಿ ಸ್ಟಡಿ ಮಾಡಿದ್ದ ಕರೆ ಆಗಿದ್ರಪ್ಪ ಅಂತಂದ್ರೆ 2026 ಒಳಗ ಫಿಕ್ಸ್ ನೌಕರಿ ನಿಮ್ದ, ಹೌದಾ ಇಲ್ಲೋ? ಡ್ರೀಮ್ ಕಾಣ್ಬೇಕ, ಸಕ್ಸಸ್ ಆಗ್ಬೇಕ. ಈ ಪ್ರತಿಯೊಬ್ರು ಏನು ನಿಮ್ಮ ಸಾಧನೆ ಹೆಜ್ಜೆಗಳು ಅದಾವು, ಅಲ್ಲಿ ಅತಿ ಹೆಚ್ಚು ನಿಮ್ಮದು 100ಕ್ಕೆ 200% ನಿಮ್ದು ಏನಿರ್ಬೇಕು, ಪರಿಶ್ರಮ ಇರ್ಬೇಕ. ಅಂದಾಗ ಮಾತ್ರ ನಮ್ಮ ಸಾಧನೆ ಹಾದಿಗಳು ಏನಾಗ್ತಾವು, ಸಮೀಪ ಬರ್ತಾವ. ನಾವು ಸೋಲಾಕ ಗೆಲ್ಲಕ 2 ವ್ಯತ್ಯಾಸ. ಯಾವ ವ್ಯಕ್ತಿ ಸೋಲ್ತಾನಂದ್ರ, ಒಂದು ಫಿಸಿಕಲ್ ಆಗಿರ್ಬೋದು, ಒಂದು CET ಬಗ್ಗೆ ಆಗಿರ್ಬೋದು ಕ್ಲಾಸಸ್ಗಳು. ಈಗ ಯಾವ ರೀತಿ ನಾವು CET ಐತಪ್ಪ ಅಂತಂದ್ರೆ, CET ಮತ್ತು ಫಿಸಿಕಲ್ ಅನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಓದ್ಬೇಕು, ಯಾವ ರೀತಿ ಫಿಸಿಕಲ್ ನಾವು ಎಕ್ಸಲೆಂಟ್ ಚೆನ್ನಾಗಿ ಪಾಸ್ ಆಗ್ಬೇಕು ಅನ್ನೋದು ನಿಮ್ಮಲ್ಲಿ ಅದು ಗೊತ್ತಿರ್ಬೇಕ. ಮತ್ತ ಅದು ಆದ್ಮ್ಯಾಗ ನಾವ್ ಏನ್ ಮಾಡ್ತೀವಿ, ಕೆಲವೊಬ್ರು ಓದ್ತಿರ್ತಾರೆ, ಬ್ಯಾಸರಾಗನ ಬಿಟ್ಟು ಬಿಡುದ ಓದುದ, ಫೇಲ್ ಆಗಕ್ ಅದೇ ಕಾರಣ. ಆಸಕ್ತಿ ತೋರಿಸ್ಬೇಕು ನಾವು. ಯಾಕಂದ್ರ ಒಂದ್ ಹುಟ್ಟಿದ ಮಗು ಒಂದ ದಿನಕ್ಕೆ ನಡ್ಯಾಕ್ ಸಾಧ್ಯ ಐತೆನ? ನಡೆಯಂಗಿಲ್ಲ. ಅಂಬಿಗಾಲ ಹಚ್ಬೇಕು, ಗಾಡಿ ಹಿಡಿಬೇಕು, ಆಮೇಲೆ ನಡ್ಯಾಕ್ ಸ್ಟಾರ್ಟ್ ಮಾಡ್ತದ. ಸೊ ನಮ್ಮಲ್ಲಿ ಹಂಗ ಇರ್ತಾವು. ನಾವೆಲ್ಲರೂ ಓದೋದು ಗ್ಯಾಪ್ ಮಾಡಿರ್ತೀವಿ. CET ಅಂದ್ರೆ ನಮಗ್ ಗೊತ್ತಿರಂಗಿಲ್ಲ, ಬೇಸಿಕ್ ಫೌಂಡೇಶನ್ ನಮಗ್ ಗೊತ್ತಿರಂಗಿಲ್ಲ. ಆ ಬೇಸಿಕ್ ಫೌಂಡೇಶನ್ ಒಳಗ ನಾವು ಪ್ರತಿಯೊಬ್ರು ಗ್ರಿಪ್ ತಗೋಬೇಕಾ, ಹೌದಿಲ್ಲ? ಈ ನಾವೆಲ್ಲರೂ ಒಂದ್ ಮನಿ ಕಟ್ಬೇಕಂದ್ರೆ ಏನ್ ಮಾಡ್ತೇವೆ, ಪಾಯ ಗಟ್ಟಿಯಾಗಿ ಹಾಕ್ತೇವೆ ನಾವು. ಯಾಕಂದ್ರೆ ಜಾಸ್ತಿ ವರ್ಷ ಏನಾಗ್ಬೇಕು, ನಮ್ಗ ಬರ್ಬೇಕು ಮನಿ ಅಂತೇಳಿ. ಬಟ್ ನಮ್ಮಲ್ಲಿ ಹಂಗ ಇರ್ಬೇಕು ನಾವು. ಆ ರೀತಿ ಮೆಂಟಲಿ ಪ್ರಿಪೇರ್ ಆಗ್ಬೇಕು, ಆ ರೀತಿ ನಾವು ಫಿಸಿಕಲ್ ಒಳಗೂ ಪ್ರಿಪೇರ್ ಆಗ್ಬೇಕಾ, ಹೌದಾ ಇಲ್ಲೋ? ನಾಳೆ ನೀವು ಡ್ಯೂಟಿ ಮಾಡ್ಬೇಕಾದ್ರೂ ಏನಿಲ್ಲ ಅಂದ್ರೆ ಒಂದು 15ರಿಂದ 25 kg ವೇಟ್ ಹಾಕೊಂಡು ನಿಂದ್ರುವಂತ ನಮ್ಮ ತಾಕತ್ ಬೇಕು. ಹಂಗಿದ್ರೆ ಏನಾಗಬೇಕು, ಫಿಸಿಕಲ್ ಒಳಗೆ ನಾವು ಗಟ್ಟಿಯಾಗಿರ್ಬೇಕ, ಹೌದಲ್ಲ? ನಾವ್ ಯಾಕ ನಮ್ಮಲ್ಲಿ ನೋಡ್ರಪ್ಪಿ, ನಮ್ಮಲ್ಲಿ ಸೋಲು ನಮ್ ಕಡೆ ಐತಿ, ಗೆಲುವು ನಮ್ ಕಡೆ ಐತಿ. ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ, ಎದ್ರ ಮ್ಯಾಗ ಜಾಸ್ತಿ ನಾವು ವಿಚಾರ ಮಾಡ್ತೀವಿ, ಅದ್ರ ಮ್ಯಾಗ ನಮ್ಮ ಡಿಪೆಂಡ್ ಆಗೋ ಜೀವನ. ಈಗ ನಾನು ಈ ವರ್ಷ ನೋಡೋನ್ ತಗೋ, ಈ ವರ್ಷ ನನಗೆ ಆಗಂಗಿಲ್ಲ, ನಾನು ಈ ವರ್ಷ ನಾವು ಓದಿಲ್ಲ, ನಾ ಏನೂ ಓದಿಲ್ಲ, ನಾನು ದಡ್ಡದೀನಿ ಅಂದ್ರೆ ನಾವು 100% ದಡ್ಡರಾಗೇ ಇರ್ತೀವಿ. ನಾವು ಓದಬೇಕು, ಏನಾದ್ರೂ ನಾವು ಕಲಿಬೇಕು. ಏನೈತಿ ಫಸ್ಟ್ ಸಿಲೆಬಸ್ ಏನೈತಿ, ಯಾವ ರೀತಿ ಕೊಟ್ಟಾನ, ಹಳಿ ಮಾಡಲ್ ಕ್ವಶನ್ ಪೇಪರ್ ಏನೈತಿ, ಎಕ್ಸಾಮ್ನಾಗ ಯಾವ ರೀತಿ ಕ್ವಶನ್ಗಳು ಕೇಳ್ತಾನ, ನಾವ್ ಯಾವ ರೀತಿ ಸ್ಟಡಿ ಮಾಡ್ಬೇಕು, ಆತರ ವಿಚಾರಗಳು ನಾವನ್ನ ಮಾಡ್ಬೇಕ ಪ್ರತಿದಿನ. ಅಂದ ಮಾತ್ರ ಏನಾಗ್ತಾವ, ಸಾಧನೆ ಹಾದಿಗಳು ನಮ್ಮಲ್ಲೇ ಹುಡ್ಕೊಂಡ್ ಬರ್ತಾವ. ನಾವ್ ಏನೂ ಇಲ್ಲಪ್ಪ ಅಂತಂದ್ರ ಏನು ಮಾಡಕ್ ಸಾಧ್ಯ ಆಗಲ್ಲ. ಯಾವಾಗ ನೋಡಿದ್ರು ನನಗೆ ಆಗೋದಿಲ್ಲ, ನನಗ ಓದಿಲ್ಲ, ನಾನು ದಡ್ಡದೀನಿ, ನನಗೆ ಏನಿದು ಗಣಿತ ಅಂದ್ರ ಬರಂಗಿಲ್ಲ, ರೀಸನಿಂಗ್ ಅಂದ್ರ ಬರಂಗಿಲ್ಲ, ಎಲ್ಲ ಬಾಳ ಟಫ್ ಅದಾವ. ಟಫ್ ಯಾರಿಗಿಲ್ರಿ, ಮನುಷ್ಯರ ಕಂಡು ಹಿಡಿದಿದ್ದಲ್ಲ ಇದ, ಹೌದಾ ಇಲ್ಲ? ಮನುಷ್ಯರ ಕಂಡು ಹಿಡಿದಿದ್ದಿಲ್ಲ. ಸೊ ಅದಕ್ಕ ಎಲ್ಲರೂ ಪ್ರಯತ್ನ ಹೆಚ್ಚಿಗಿರ್ಬೇಕು. ಮಾಡ್ತಿರ್ಲ ಎಲ್ಲರೂ? ನೆಕ್ಸ್ಟ್ ಸಂಡೇ ನೋಡೋಣ ಅಂತ. ನಾಳೆ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ಮತ್ತ ಅದರ ಜೊತೆಗೆ ಏನೈತಿ, ನೆಕ್ಸ್ಟ್ ಸಂಡೇ ಮತ್ತೆ ಏನು ಎಕ್ಸಾಮ್ ಟೆಸ್ಟ್ ಇರ್ತದ, ಅತಿ ಹೆಚ್ಚು ಪ್ರತಿ ವೀಕ್ ಏನಿರ್ತದ ನಿಮ್ದು ಸ್ಕೋರ್ ಜಾಸ್ತಿ ಹಾಕೋತ ಹೋಗ್ಬೇಕಾ, ಡೌನ್ ಹೊಡಿಬೇಡ್ರಿ ಯಾರು. ಅರ್ಥ ಆಯ್ತಾ? ಈ 60 ದಿನದೊಳಗೆ ನೀವು ಅತಿ ಹೆಚ್ಚು ಸ್ಕೋರ್ ಮಾಡ್ಬೇಕು.
ಮಾಡ್ತಿರಲ್ಲ ನಾಳೆ ಅಗ್ನಿವೀರ ಎಕ್ಸಾಮ್ ಒಳಗ ಪಕ್ಕಾ ಎಲ್ಲರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ಬೇಕಪ್ಪ